ಆಮೇಲೆ ಅದಕ್ಕೆ ನಾನು ಹೇಳಿದ್ದೀನಿ ಈಗ ಎಲ್ರಿಗೂ ಕೂಡ ಆಕ್ಸಿಜನ್, ವೆಂಟಿಲೇಟರ್, ಬೆಡ್ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರ್ಬೇಕು. ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನ ಕೂಡ ಒದಗಿಸ್ಕೊಂಡಿರ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ. ಇದೆ ಇದೆ ಮಾಡ್ತೀವಿ. ತಗ ಸಿಗುತ್ತೆ, ಅದು ತಗಬಹುದು. ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು. ಈಗ ನಾನೇನ್ ಹೇಳಿದ್ದೀನಿ, ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಹೇಳಿದೀವಿ. ಅದೇ ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿ. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ಸ್ ಡೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಅದೇಪ್ಪ, ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದಲ್ವೇನ್ರಿ. ಈಗ ಇನ್ನೂ ಜಾಸ್ತಿ ಆಗ್ಬೋದು, 92ಗಿನ್ನ ಜಾಸ್ತಿ ಆಗ್ಬೋದು. ಟೆಸ್ಟ್ ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆಗಳಲ್ಲಿ ಮಾಡಿದ್ರೆ, ಎಲ್ಲಾ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು. ಬೇರೆ ಈಗ ಕೇರಳದಲ್ಲಿ ಈಗ 2041 ಇದಾವೆ. ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು. ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಪಕ್ಕದ ರಾಜ್ಯದಲ್ಲಿ, ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡಕ್ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು. ನಮ್ಮಲ್ಲೂ ಕೂಡ ಇನ್ನೂ 92ಗಿಂತ ಜಾಸ್ತಿ ಇದ್ರೂ ಆಗ್ಬೋದು. ಎಲ್ಲ ಕಡೆ ಟೆಸ್ಟ್ ಜಾಸ್ತಿ ಮಾಡಕ್ ಶುರು ಮಾಡಿದ್ಮೇಲೆ, ಟೆಸ್ಟ್ ಮಾಡಿದ್ಮೇಲೆ ತಾನೇ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗೋದು. ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು, ನೀವೆಲ್ಲ ಪ್ಯಾನಿಕ್ ಮಾಡಕ್ ಹೊರಡಬೇಡಿ ಅಂತ. ಇಲ್ಲಿರೋದನ್ನೆಲ್ಲ ಪ್ಯಾನಿಕ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಕ್ಲಾರಿಫೈ ಮಾಡಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು. ಈಗ ಇದು ನಾವು ಭಯ ಪಡಬೇಕಾದಂತ, ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕು. ಪ್ಲೀಸ್ ಫೋಕಸ್ ಆನ್ ದಿಸ್. ಯಾವುದು ಎಲ್ಲ ಇನ್ನೂ ಅಲ್ಲಿವರೆಗೂ ಹೋಗಿ ಇಲ್ಲಪ್ಪ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಅದಕ್ಕೋಸ್ಕರನೇ. ಅವ್ರು ಆಗಿಂದಾಗಿ ಭೇಟಿ ಮಾಡಬೇಕು, ಡಿಸಿಷನ್ಗಳು ತಗೋಬೇಕು. ಅವ್ರಿಗೆಲ್ಲ ಹೇಳ್ತೀವಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಕ್ಯಾಬಿನೆಟ್ ಮೀಟಿಂಗ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ. No, whatever requirement is there, whatever we require, ಆ ರಿಕ್ವೈರ್ಮೆಂಟ್ ತೊಂದರೆ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಫಂಡು ಕೊಡ್ತೀವಿ. ಡೋಂಟ್ ಫಂಡಿಗೆ ತೊಂದರೆನೇ ಮಾಡಲ್ಲ. Cabinet subcommittee will decide and take a decision if required. ಡೆಡಿಕೇಟೆಡ್ ಆಸ್ಪತ್ರೆ ಸರ್ಕಾರಿ ಮತ್ತೆ ಖಾಸಗಿ ಹೇಳಿದ್ರಲ್ಲ ಸರ್, ನಿಗದಿ ಮಾಡ್ತೀರಾ ಇಲ್ಲ ನೆಕ್ಸ್ಟ್ ಮುಂದೆ? ಇದು ಒಂದು ಇದೆ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಇರ್ತದೆ, ಬೇರೆ ಕಡೆನೂ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಡೆಡಿಕೇಟೆಡ್ ಇದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇರ್ಲಿಕ್ಕೆ ಮಾಡ್ತೀವಿ. ಯಾರು ಪ್ರೈವೇಟ್ ಸ್ಕೂಲ್ನವರ? ಒಳ್ಳೇದು. ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದೆ. ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆ ಮಾತಾಡಿ, ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗೇನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂತ ಅಗತ್ಯ ಇಲ್ಲ, ಮಾಸ್ಕ್ ಹಾಕಬೇಕಾದಂತ ಅಗತ್ಯ ಇಲ್ಲ. ಎಲ್ಲಿ ಜನರು ಗುಂಪು ಸೇರ್ತಾರೆ, ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂತ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ, ದಿ ಗವರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್, ಗವರ್ಮೆಂಟ್ ವಿಲ್ ಫಾಲೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.